ಇವತ್ತಿನ ರೆಸಿಪಿ ಬಂದು ಗೋಲಿ ಬಾಜೆ. ಇದನ್ನು ಮಂಗಳೂರು ಬೋಂಡ ಅಂತ ಹೇಳ್ತಾರೆ. ಸೊ ಇವಾಗ ನಾನು ಒಂದು ಬಟ್ಲಿಗೆ ಅರ್ಧ ಕಪ್ ಮೊಸರು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ, ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಇವಾಗ 2 ಕಪ್ಪು ಮೈದಾ ಹಾಕೋತೀನಿ. ಈಗ ನೀಟಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದು ಬೆಳಗ್ಗೆ ಮಾಡ್ತೀವಿ ಅಂತ ಹೇಳಿದ್ರೆ ನೈಟ್ ಕಲಸಿಟ್ಬಿಡಬೇಕು. ತುಂಬ ತೆಳ್ಳು ಕಲಿಸ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ಗಟ್ಟಿನೇ ಇರಲಿ. ಚೆನ್ನಾಗಿ ನಾದ್ಕೋಬೇಕು. ಇದಿಷ್ಟು ನಾದ್ಕೊಂಡಾದ್ಮೇಲೆ ಮುಚ್ಚಿಟ್ಬಿಡೋಣ. ಈಗ ಇದು ನೆಕ್ಸ್ಟ್ ಡೇ ಬೆಳಗ್ಗೆಗೆ ನೋಡಿ ಇದು ತೆಳ್ಳಗಾಗಿದೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಸೋಡಾ ಇಷ್ಟು ಹಾಕಿ ನೀಟಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಾದ್ಕೋಬೇಕು, ಆವಾಗ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಕ್ರಿಸ್ಪಿಯಾಗಿರುತ್ತೆ. ಇವಾಗ ಸ್ವಲ್ಪ ಶುಂಠಿ ಹಾಕೋತೀನಿ. ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇಷ್ಟು ಮಿಕ್ಸ್ ಆದಮೇಲೆ ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಿಸ್ಕೊಳ್ಳೋಣ. ಇದಾದಮೇಲೆ ಚಿಕ್ಕ ಚಿಕ್ಕದಾಗಿ ಎತ್ತಿ ಎಣ್ಣೆಗೆ ಬಿಡ್ತಾ ಬರಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬಿಡಿ. ಎಣ್ಣೆಗೆ ಬಿಟ್ಟಿದ ತಕ್ಷಣವೇ ತಿರುಗಿಸೋಕೆ ಹೋಗಬಾರ್ದು, ಕಲಿಸ್ಕೊಬಿಡತ್ತೆ. ಇದು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಅದೇ ತೇಲ್ತಾ ಇರುತ್ತೆ ನೋಡಿ. ಇಷ್ಟಾದಮೇಲೆ ಇವಾಗ ನೀಟಲ್ಲಿ ತಿರುಗಿಸ್ತಾ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಇಷ್ಟ ಆಗಿದೆ, ತೆಕ್ಕೊಬಿಡೋಣ. ಇವಾಗ ಬಿಸಿ ಬಿಸಿಯಾಗಿರೋ ಗೋಲಿ ಬಾಜೆ ರೆಡಿಯಾಗಿದೆ. ಚಟ್ನಿ ಜೊತೆ ತಿನ್ನಿ.